ನಮಸ್ಕಾರ. ಈ ಸೆಷನ್ಗೆ ಸ್ವಾಗತ. ನಾವು ಅಡ್ವಾನ್ಸ್ಡ್ ಲಾಜಿಕ್ ಗೇಟ್ಸ್ ನಿರ್ಮಾಣ ಮತ್ತು ಪರೀಕ್ಷೆಯನ್ನು ಅನ್ವೇಷಿಸುವಾಗ ಡಿಜಿಟಲ್ ಸರ್ಕ್ಯೂಟ್ರಿ ಜಗತ್ತಿಗೆ ಹೆಜ್ಜೆ ಹಾಕೋಣ. ಈ ಸೆಷನ್ ಡಿಜಿಟಲ್ ಸರ್ಕ್ಯೂಟ್ ವಿಶ್ಲೇಷಿಸಲು ಮತ್ತು ವಿನ್ಯಾಸಗೊಳಿಸಲು ಅಗತ್ಯವಾದ ಸಾಧನಗಳನ್ನು ಸಹ ಮಾಹಿತಿ ನೀಡುತ್ತದೆ. ಉದ್ದೇಶಗಳು: ಈ ಸೆಷನ್ ಕೊನೆಯಲ್ಲಿ ನೀವು ಇವುಗಳನ್ನು ಕಲಿಯುವಿರಿ. ಐಸಿಸ್ ಬಳಸಿ ನ್ಯಾಂಡ್, ನಾರ್ ಮತ್ತು ಎಕ್ಸಾರ್ ಗೇಟ್ಗಳನ್ನು ನಿರ್ಮಿಸುವುದು ಮತ್ತು ಸ್ವಿಚ್ಗಳು ಮತ್ತು ಎಲ್ಇಡಿ ಬಳಸಿ ನ್ಯಾಂಡ್, ನಾರ್ ಮತ್ತು ಎಕ್ಸಾರ್ ಗೇಟ್ಗಳ ಟ್ರೂತ್ ಟೇಬಲ್ಗಳನ್ನು ಪರಿಶೀಲಿಸುವುದು. ಅಡ್ವಾನ್ಸ್ಡ್ ಲಾಜಿಕ್ ಗೇಟ್ಗಳು ನಿರ್ದಿಷ್ಟವಾಗಿ ನ್ಯಾಂಡ್, ನಾರ್ ಮತ್ತು ಎಕ್ಸಾರ್ ಗೇಟ್ಗಳು ಎಂದು ಕರೆಯಲ್ಪಡುವ ಲಾಜಿಕ್ ಗೇಟ್ಗಳ ಗುಂಪು. ಅಡ್ವಾನ್ಸ್ಡ್ ಲಾಜಿಕ್ ಗೇಟ್ಗಳನ್ನು ನಿರ್ಮಿಸಲು ಮತ್ತು ಪರೀಕ್ಷಿಸಲು ಅಗತ್ಯವಿರುವ ಟೂಲ್ಸ್ ಮತ್ತು ಸಾಮಗ್ರಿಗಳನ್ನು ಮೊದಲು ನೋಡೋಣ. ನಮಗೆ ಈ ಕೆಳಗಿನ ಟೂಲ್ಸ್ ಅಥವಾ ಉಪಕರಣಗಳು ಬೇಕಾಗುತ್ತವೆ: ರೆಗ್ಯುಲೇಟೆಡ್ ಡಿಸಿ ಪವರ್ ಸಪ್ಲೈ 0 ಇಂದ 30 ವೋಲ್ಟ್ 3 ಆಂಪಿಯರ್ 1, ಪ್ರೋಬ್ ಜೊತೆ ಡಿಜಿಟಲ್ ಮಲ್ಟಿಮೀಟರ್ 1, ವೈರ್ ಸ್ಟ್ರಿಪ್ಪರ್ 1, ನೋಸ್ ಪ್ಲೈಯರ್ 1. ನಮಗೆ ಈ ಕೆಳಗಿನ ಸಾಮಗ್ರಿಗಳು ಮತ್ತು ಕಾಂಪೊನೆಂಟ್ಗಳು ಬೇಕಾಗುತ್ತವೆ: ಬ್ರೆಡ್ ಬೋರ್ಡ್ 1, ಐಸಿ 7400 ಐಸಿ 7402 ಐಸಿ 7486 ಮಿನಿಯೇಚರ್ ಟಾಗಲ್ ಸ್ವಿಚ್ಗಳು 2, ಹುಕಪ್ ವೈರ್ಗಳು ಅಗತ್ಯವಿರುವಂತೆ, ರೆಸಿಸ್ಟರ್ 330 ಓಮ್ಸ್ 1/4 ವಾಟ್ CR25 1, ಎಲ್ಇಡಿ 5 ಮಿಲಿಮೀಟರ್ 1, ಐಸಿ ಡೇಟಾ ಶೀಟ್ ಅಗತ್ಯವಿರುವಂತೆ. ಐಸಿ 7400 ಬಳಸಿ ನ್ಯಾಂಡ್ ಗೇಟ್ ಲಾಜಿಕ್ ನಿರ್ಮಾಣ ಮತ್ತು ಪರಿಶೀಲನೆಯ ಕಾರ್ಯವಿಧಾನ. ನಾವು ಕಾರ್ಯವಿಧಾನಕ್ಕೆ ಹೋಗುವ ಮೊದಲು ನ್ಯಾಂಡ್ ಗೇಟ್ ಅನ್ನು ಸಂಕ್ಷಿಪ್ತವಾಗಿ ಪರಿಶೀಲಿಸೋಣ. ನ್ಯಾಂಡ್ ಗೇಟ್ ಆಂಡ್ ಕಾರ್ಯಾಚರಣೆಯ ಪೂರಕವನ್ನು ಪ್ರತಿನಿಧಿಸುತ್ತದೆ. ಇದರ ಹೆಸರು ನಾಟ್ ಆಂಡ್ನ ಸಂಕ್ಷಿಪ್ತ ರೂಪವಾಗಿದೆ. ನ್ಯಾಂಡ್ ಗೇಟ್ ಗ್ರಾಫಿಕ್ ಚಿಹ್ನೆಯು ಔಟ್ಪುಟ್ ಅಲ್ಲಿ ಬಬಲ್ನೊಂದಿಗೆ ಆಂಡ್ ಚಿಹ್ನೆಯನ್ನು ಹೊಂದಿದೆ. ಆಂಡ್ ಗೇಟ್ ಔಟ್ಪುಟ್ ಅಲ್ಲಿ ಪೂರಕ ಕಾರ್ಯಾಚರಣೆಯನ್ನು ನಡೆಸಲಾಗುತ್ತದೆ ಎಂದು ಸೂಚಿಸುತ್ತದೆ. ನ್ಯಾಂಡ್ ಗೇಟ್ ನಾಟ್ ಆಂಡ್ ಅದರ ಎಲ್ಲಾ ಇನ್ಪುಟ್ ಟ್ರೂ ಆಗಿದ್ದರೆ ಫಾಲ್ಸ್ ಔಟ್ಪುಟ್ ಅನ್ನು ಉತ್ಪಾದಿಸುತ್ತದೆ. ಎಲ್ಲಾ ಗೇಟ್ ಇನ್ಪುಟ್ ಹೈ ಆಗಿದ್ದರೆ ಮಾತ್ರ ಔಟ್ಪುಟ್ ಲೋ ನೀಡುತ್ತದೆ. ಯಾವುದೇ ಇನ್ಪುಟ್ ಲೋ ಆಗಿದ್ದರೆ ಹೈ ಔಟ್ಪುಟ್ ನೀಡುತ್ತದೆ. ಈಗ ಕಾರ್ಯವಿಧಾನವನ್ನು ನೋಡೋಣ. ಮೊದಲು ಅಗತ್ಯವಿರುವ ಎಲ್ಲಾ ಕಾಂಪೊನೆಂಟ್ ಸಂಗ್ರಹಿಸಿ. ಅದು ಸರಿಯಾಗಿ ಕೆಲಸ ಮಾಡುತ್ತದೆ ಎಂದು ಖಚಿತಪಡಿಸಿಕೊಳ್ಳಲು ಅವುಗಳನ್ನು ಪರಿಶೀಲಿಸಿ. ಮಲ್ಟಿಮೀಟರ್ ಬಳಸಿ ರೆಸಿಸ್ಟರ್ ಮತ್ತು ಎಲ್ಇಡಿ ಕೆಲಸ ಮಾಡುತ್ತಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಎಲ್ಲಾ ವಸ್ತುಗಳು ಸಿಕ್ಕ ನಂತರ ಬ್ರೆಡ್ ಬೋರ್ಡ್ ಅಲ್ಲಿ 14 ಪಿನ್ ಐಸಿಯನ್ನು ದೃಢವಾಗಿ ಮೌಂಟ್ ಮಾಡಿ. ನಿಖರತೆಗಾಗಿ ನೀವು ಸರ್ಕ್ಯೂಟ್ ಡಯಾಗ್ರಾಮ್ ಅನ್ನು ಸಹ ಉಲ್ಲೇಖಿಸಬಹುದು. ಸುರಕ್ಷತಾ ಸಲಹೆ: ಐಸಿಯನ್ನು ಎಚ್ಚರಿಕೆಯಿಂದ ಹಿಡಿಯಿರಿ. ಇದರಿಂದ ನೀವು ಬ್ರೆಡ್ ಬೋರ್ಡ್ ಅಲ್ಲಿ ಮೌಂಟ್ ಮಾಡುವಾಗ ಪಿನ್ಗಳು ಬೆಂಡ್ ಆಗುವುದು ತಪ್ಪುತ್ತದೆ. ಪವರ್ ಸಪ್ಲೈ ಇಂದ ಬ್ರೆಡ್ ಬೋರ್ಡ್ಗೆ ಲಿಂಕ್ ಮಾಡುವ ವೈರ್ ಅನ್ನು ಕನೆಕ್ಟ್ ಮಾಡಿ. ಮುಂದೆ ಐಸಿಯ 14ನೇ ಪಿನ್ ಅನ್ನು +5 ವೋಲ್ಟ್ ಪವರ್ ಸಪ್ಲೈಗೆ ಕನೆಕ್ಟ್ ಮಾಡಿ. ಇದು ನಮ್ಮ ವಿಸಿಸಿ, ಐಸಿಯ ಲೈಫ್ ಬ್ಲಡ್. ನಂತರ ಪಿನ್ 7 ಗ್ರೌಂಡ್ಗೆ ಕನೆಕ್ಟ್ ಆಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಟಾಗಲ್ ಸ್ವಿಚ್ಗಳ 2 ಟರ್ಮಿನಲ್ಗಳನ್ನು ಪವರ್ ಸೋರ್ಸ್ ಮತ್ತು ಗ್ರೌಂಡ್ಗೆ ಕನೆಕ್ಟ್ ಮಾಡಿ. S1 ಮತ್ತು S2 ಅನ್ನು ಇನ್ಪುಟ್ ಪಿನ್ 1 ಮತ್ತು 2ಕ್ಕೆ ಕನೆಕ್ಟ್ ಮಾಡಿ. ಒಂದು ಸುರಕ್ಷತಾ ಸಲಹೆ: ನೀವು ಪವರ್ ಅಪ್ ಮಾಡುವ ಮೊದಲು ನೀವು ಜೋಡಿಸಿದ ಗೇಟ್ ಸರ್ಕ್ಯೂಟ್ ಅನ್ನು ಪರೀಕ್ಷಿಸಿ. ಯಾವುದೇ ಶಾರ್ಟ್ ಸರ್ಕ್ಯೂಟ್ ಅಥವಾ ತಪ್ಪಾದ ಸಂಪರ್ಕಗಳನ್ನು ತಪ್ಪಿಸಲು ಇದು ಅತಿ ಮುಖ್ಯವಾದದ್ದು. ಅದು ಐಸಿ ಹಾನಿ ಮಾಡಬಹುದು ಅಥವಾ ಸರ್ಕ್ಯೂಟ್ ಅನ್ನು ಹಾಳು ಮಾಡಬಹುದು. ಐಸಿ ಔಟ್ಪುಟ್ ಪಿನ್ 3ಕ್ಕೆ ರೆಸಿಸ್ಟರ್ ಅನ್ನು ಕನೆಕ್ಟ್ ಮಾಡಿ. ಇದು ಎಲ್ಇಡಿಗೆ ಕರೆಂಟ್ ಹರಿವು ಮಿತಿಗೊಳಿಸಿ ಅದನ್ನ ಸುಡುವುದರಿಂದ ರಕ್ಷಿಸುತ್ತದೆ. ಈಗ ಎಲ್ಇಡಿಯ ಆನೋಡ್ ಅನ್ನು ರೆಸಿಸ್ಟರ್ ಫ್ರೀ ಎಂಡ್ಗೆ ಕನೆಕ್ಟ್ ಮಾಡಿ ಮತ್ತು ಕ್ಯಾಥೋಡ್ ಅನ್ನು ಗ್ರೌಂಡ್ಗೆ ಕನೆಕ್ಟ್ ಮಾಡಿ. ಇದು ನಮ್ಮ ನ್ಯಾಂಡ್ ಗೇಟ್ ಔಟ್ಪುಟ್ ಅನ್ನು ಸ್ಪಷ್ಟವಾಗಿ ನೋಡಲು ಸಹಾಯ ಮಾಡುತ್ತದೆ. ಎಲ್ಲವನ್ನೂ ಪರಿಶೀಲಿಸಿದ ನಂತರ 5 ವೋಲ್ಟ್ ಡಿಸಿ ಸಪ್ಲೈ ಸ್ವಿಚ್ ಆನ್ ಮಾಡಿ. ಟಾಗಲ್ ಸ್ವಿಚ್ಗಳು S1 ಮತ್ತು S2 ಲೋ ಸ್ಟೇಟ್ ಅಲ್ಲಿ ಇವೆಯೇ ಎಂದು ಪರಿಶೀಲಿಸಿ. ಇದು 0-0 ಸಂಯೋಜನೆಯನ್ನು ಸೂಚಿಸುತ್ತದೆ. ಇದಕ್ಕೆ ನಾವು ಎಲ್ಇಡಿಯನ್ನು ನೋಡೋಣ. ಎಲ್ಇಡಿ ಆನ್ ಆಗಿರುವುದನ್ನು ನೀವು ಗಮನಿಸಬಹುದು. ಈಗ ಸ್ವಿಚ್ಗಳನ್ನು 0-1 ಸಂಯೋಜನೆಗೆ ಟಾಗಲ್ ಮಾಡಿ. ಎಲ್ಇಡಿ ನೋಡಿ, ಇದು ಆನ್ ಆಗಿದೆ. ಈಗ ಸ್ವಿಚ್ಗಳನ್ನು 1-0 ಸಂಯೋಜನೆಗೆ ಟಾಗಲ್ ಮಾಡಿ.
ಔಟ್ಪುಟ್ ಸ್ಟೇಟ್ನಲ್ಲಿ ಯಾವುದೇ ಬದಲಾವಣೆ ಇಲ್ಲ, ಎಲ್ಇಡಿ ಆನ್ ಆಗಿದೆ. ಅಂತಿಮವಾಗಿ ಸ್ವಿಚ್ಗಳನ್ನು 1-1 ಸಂಯೋಜನೆಗೆ ಟಾಗಲ್ ಮಾಡಿ. ಈಗ ಎಲ್ಇಡಿ ಆನ್ ಆಗಿಲ್ಲ, ಅಂದರೆ 1-1 ಸಂಯೋಜನೆಗೆ ಔಟ್ಪುಟ್ 0ಗೆ ಬದಲಾಗುತ್ತದೆ. ಐಸಿ 7402 ಬಳಸಿ ನಾರ್ ಗೇಟ್ ಲಾಜಿಕ್ ನಿರ್ಮಾಣ ಮತ್ತು ಪರಿಶೀಲನೆ. ನಾವು ಕಾರ್ಯವಿಧಾನಕ್ಕೆ ಹೋಗುವ ಮೊದಲು ನಾರ್ ಗೇಟ್ ಅನ್ನ ಸಂಕ್ಷಿಪ್ತವಾಗಿ ಪರಿಶೀಲಿಸೋಣ. ನಾರ್ ಗೇಟ್ ಆರ್ ಕಾರ್ಯಾಚರಣೆಯ ಪೂರಕವಾಗಿದೆ. ಇದರ ಹೆಸರು ನಾಟ್ ಆರ್ನ ಸಂಕ್ಷಿಪ್ತ ರೂಪವಾಗಿದೆ. ನಾರ್ ಗೇಟ್ ಚಿಹ್ನೆಯು ಆರ್ ಚಿಹ್ನೆ ಮುಂದೆ ಔಟ್ಪುಟ್ನಲ್ಲಿ ಬಬಲ್ ಅನ್ನ ಹೊಂದಿದೆ. ಇದು ಆರ್ ಗೇಟ್ ಔಟ್ಪುಟ್ನಲ್ಲಿ ಪೂರಕ ಕಾರ್ಯಾಚರಣೆಯನ್ನು ನಡೆಸಲಾಗುತ್ತಿದೆ ಎಂದು ಸೂಚಿಸುತ್ತದೆ. ಗೇಟ್ ಎರಡೂ ಇನ್ಪುಟ್ ಲೋ ಆಗಿದ್ದರೆ ಔಟ್ಪುಟ್ ಫಲಿತಾಂಶ ಹೈ ಆಗುತ್ತದೆ. ಒಂದು ಅಥವಾ ಎರಡೂ ಇನ್ಪುಟ್ ಹೈ ಆಗಿದ್ದರೆ ಲೋ ಔಟ್ಪುಟ್ ತೋರಿಸುತ್ತದೆ. ಈಗ ಕಾರ್ಯವಿಧಾನವನ್ನು ನೋಡೋಣ. ಈ ಕಾರ್ಯವಿಧಾನಕ್ಕೆ ಐಸಿ 7402 ಅಗತ್ಯವಿದೆ ಎನ್ನುವುದನ್ನು ಮರಿಬೇಡಿ. ಅಗತ್ಯವಿರುವ ಎಲ್ಲಾ ಕಾಂಪೊನೆಂಟ್ ಸಂಗ್ರಹಿಸಿ ಅದು ಸರಿಯಾಗಿ ಕೆಲಸ ಮಾಡುತ್ತಿದೆ ಎಂದು ಖಚಿತಪಡಿಸಿಕೊಳ್ಳಿ. ಮಲ್ಟಿಮೀಟರ್ ಬಳಸಿಕೊಂಡು ರೆಸಿಸ್ಟರ್ ಮತ್ತು ಎಲ್ಇಡಿ ಕೆಲಸ ಮಾಡುತ್ತಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಅವುಗಳನ್ನು ಪರಿಶೀಲಿಸಿ. ಎಲ್ಲಾ ವಸ್ತುಗಳು ಸಿಕ್ಕ ನಂತರ ಬ್ರೆಡ್ಬೋರ್ಡ್ ಅಲ್ಲಿ 14 ಪಿನ್ ಐಸಿಯನ್ನು ದೃಢವಾಗಿ ಮೌಂಟ್ ಮಾಡಿ. ಅಕ್ಯುರೆಸಿಗಾಗಿ ನೀವು ಸರ್ಕ್ಯೂಟ್ ಡಯಾಗ್ರಾಮ್ ಅನ್ನು ಸಹ ಉಲ್ಲೇಖಿಸಬಹುದು. ಪವರ್ ಸಪ್ಲೈಯಿಂದ ಬ್ರೆಡ್ಬೋರ್ಡ್ಗೆ ಲಿಂಕ್ ಮಾಡುವ ವೈರ್ ಕನೆಕ್ಟ್ ಮಾಡಿ. ನಂತರ ಐಸಿಯ 14ನೇ ಪಿನ್ ಅನ್ನು +5 ವೋಲ್ಟ್ ಪವರ್ ಸಪ್ಲೈಗೆ ಕನೆಕ್ಟ್ ಮಾಡಿ. ನಂತರ ಪಿನ್ 7 ಗ್ರೌಂಡ್ಗೆ ಕನೆಕ್ಟ್ ಆಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಟಾಗಲ್ ಸ್ವಿಚ್ಗಳ ಎರಡೂ ಟರ್ಮಿನಲ್ಗಳನ್ನು ಪವರ್ ಸೋರ್ಸ್ ಮತ್ತು ಗ್ರೌಂಡ್ಗೆ ಕನೆಕ್ಟ್ ಮಾಡಿ. S1 ಮತ್ತು S2 ಅನ್ನು ಇನ್ಪುಟ್ ಪಿನ್ 2 ಮತ್ತು 3ಕ್ಕೆ ಕನೆಕ್ಟ್ ಮಾಡಿ. ಐಸಿಯ ಔಟ್ಪುಟ್ ಪಿನ್ ಸಂಖ್ಯೆ 1ಕ್ಕೆ ರೆಸಿಸ್ಟರ್ ಅನ್ನು ಕನೆಕ್ಟ್ ಮಾಡಿ. ನಂತರ ಎಲ್ಇಡಿಯ ಆನೋಡ್ ಅನ್ನ ರೆಸಿಸ್ಟರ್ನ ಫ್ರೀ ಎಂಡ್ಗೆ ಕನೆಕ್ಟ್ ಮಾಡಿ ಮತ್ತು ಕ್ಯಾಥೋಡ್ ಅನ್ನ ಗ್ರೌಂಡ್ಗೆ ಕನೆಕ್ಟ್ ಮಾಡಿ. ಇದು ನಮ್ಮ ನಾರ್ ಗೇಟ್ ಔಟ್ಪುಟ್ ಅನ್ನ ಸ್ಪಷ್ಟವಾಗಿ ನೋಡಲು ನಮಗೆ ಸಹಾಯ ಮಾಡುತ್ತದೆ. ಎಲ್ಲವನ್ನೂ ಪರಿಶೀಲಿಸಿದ ನಂತರ 5 ವೋಲ್ಟ್ ಡಿಸಿ ಸಪ್ಲೈ ಸ್ವಿಚ್ ಆನ್ ಮಾಡಿ. ಟಾಗಲ್ ಸ್ವಿಚ್ಗಳು S1 ಮತ್ತು S2 ಲೋ ಸ್ಟೇಟಲ್ಲಿ ಇವೆಯೇ ಎಂದು ನೋಡಿ. ಇದು 0-0 ಸಂಯೋಜನೆಯನ್ನು ಸೂಚಿಸುತ್ತದೆ. ಇದಕ್ಕೆ ನಾವು ಎಲ್ಇಡಿಯನ್ನು ನೋಡೋಣ. ಎಲ್ಇಡಿ ಆನ್ ಆಗಿದೆ. ಎರಡೂ ಇನ್ಪುಟ್ಗಳು ಲೋ ಆಗಿದ್ದಾಗ ಮಾತ್ರ ನಾರ್ ಗೇಟ್ ಔಟ್ಪುಟ್ ಕೊಡುತ್ತದೆ ಎಂಬುದು ನಮಗೆ ಗೊತ್ತಿದೆ. ಈಗ ಸ್ವಿಚ್ಗಳನ್ನು 0-1 ಕಾಂಬಿನೇಷನ್ಗೆ ಟಾಗಲ್ ಮಾಡಿ. ಎಲ್ಇಡಿ ನೋಡಿ. ಈಗ ಔಟ್ಪುಟ್ ಆನ್ ಆಗಿಲ್ಲ ಎಂಬುದನ್ನು ನೀವು ಗಮನಿಸಬಹುದು. ಈಗ ಸ್ವಿಚ್ಗಳನ್ನು 1-0 ಕಾಂಬಿನೇಷನ್ಗೆ ಟಾಗಲ್ ಮಾಡಿ. ಔಟ್ಪುಟ್ ಸ್ಟೇಟಲ್ಲಿ ಯಾವುದೇ ಬದಲಾವಣೆ ಇಲ್ಲ, ಎಲ್ಇಡಿ ಆನ್ ಆಗಿಲ್ಲ. ಕೊನೆಗೆ ಸ್ವಿಚ್ಗಳನ್ನು 1-1 ಸಂಯೋಜನೆಗೆ ಟಾಗಲ್ ಮಾಡಿ. ಔಟ್ಪುಟ್ ಸ್ಟೇಟಲ್ಲಿ ಯಾವುದೇ ಬದಲಾವಣೆ ಇಲ್ಲ, ಎಲ್ಇಡಿ ಆನ್ ಆಗಿಲ್ಲ. ಐಸಿ 7486 ಬಳಸಿ ಎಕ್ಸಾರ್ ಗೇಟ್ ಲಾಜಿಕ್ ನಿರ್ಮಾಣ ಮತ್ತು ಪರಿಶೀಲನೆ. ನಾವು ಕಾರ್ಯವಿಧಾನಕ್ಕೆ ಹೋಗುವ ಮೊದಲು ಎಕ್ಸಾರ್ ಗೇಟ್ ಅನ್ನು ಸಂಕ್ಷಿಪ್ತವಾಗಿ ಪರಿಶೀಲಿಸೋಣ. ಎಕ್ಸಾರ್ ಗೇಟ್ ಕೇವಲ 2 ಇನ್ಪುಟ್ಗಳನ್ನು ಹೊಂದಿದೆ. ಇದು ಡಿಜಿಟಲ್ ಲಾಜಿಕ್ ಗೇಟ್ ಆಗಿದ್ದು, ಇದು ಟ್ರೂ ಇನ್ಪುಟ್ ಸಂಖ್ಯೆ ಆಡ್ ಆಗಿದ್ದಾಗ ಟ್ರೂ ಔಟ್ಪುಟ್ ನೀಡುತ್ತದೆ. ಈ ಗೇಟ್ ಎಕ್ಸ್ಕ್ಲೂಸಿವ್ ಆರ್ ಮ್ಯಾಥಮ್ಯಾಟಿಕಲ್ ಲಾಜಿಕ್ ಇಂಪ್ಲಿಮೆಂಟ್ ಮಾಡುತ್ತದೆ. ಅಂದರೆ ಗೇಟ್ 1 ಮತ್ತು ಒಂದೇ ಒಂದು ಇನ್ಪುಟ್ ಟ್ರೂ ಆಗಿದ್ದರೆ ಮಾತ್ರ ಟ್ರೂ ಔಟ್ಪುಟ್ ಬರುತ್ತದೆ. ಎರಡೂ ಇನ್ಪುಟ್ ಫಾಲ್ಸ್ ಆಗಿದ್ದರೆ 0 ಅಥವಾ ಲೋ ಎರಡೂ ಟ್ರೂ ಆಗಿದ್ದರೆ ಫಾಲ್ಸ್ ಔಟ್ಪುಟ್ ಫಲಿತಾಂಶ ಬರುತ್ತದೆ. ಈಗ ಕಾರ್ಯವಿಧಾನ ನೋಡೋಣ. ಅಗತ್ಯವಿರುವ ಎಲ್ಲಾ ಕಾಂಪೊನೆಂಟ್ ಸಂಗ್ರಹಿಸಿ ಅದು ಸರಿಯಾಗಿ ಕೆಲಸ ಮಾಡುತ್ತಿದೆ ಎಂದು ಖಚಿತಪಡಿಸಿಕೊಳ್ಳಿ. ಮಲ್ಟಿಮೀಟರ್ ಬಳಸಿಕೊಂಡು ರೆಸಿಸ್ಟರ್ ಮತ್ತು ಎಲ್ಇಡಿ ಕೆಲಸ ಮಾಡುತ್ತಿದೆಯೇ ಎಂದು ಖಚಿತಪಡಿಸಿಕೊಳ್ಳಲು ಅವುಗಳನ್ನು ನೋಡಿ. ಎಲ್ಲಾ ವಸ್ತುಗಳು ಸಿಕ್ಕ ನಂತರ ಬ್ರೆಡ್ಬೋರ್ಡ್ ಅಲ್ಲಿ 14 ಪಿನ್ ಐಸಿಯನ್ನು ದೃಢವಾಗಿ ಮೌಂಟ್ ಮಾಡಿ. ನಿಖರತೆಗಾಗಿ ನೀವು ಸರ್ಕ್ಯೂಟ್ ಡಯಾಗ್ರಾಮ್ ಅನ್ನು ಸಹ ನೋಡಬಹುದು. ಪವರ್ ಸಪ್ಲೈಯಿಂದ ಬ್ರೆಡ್ಬೋರ್ಡ್ಗೆ ಲಿಂಕ್ ಮಾಡುವ ವೈರ್ ಕನೆಕ್ಟ್ ಮಾಡಿ. ಮುಂದೆ ಐಸಿಯ 14ನೇ ಪಿನ್ ಅನ್ನು +5 ವೋಲ್ಟ್ ಪವರ್ ಸಪ್ಲೈಗೆ ಕನೆಕ್ಟ್ ಮಾಡಿ. ನಂತರ ಪಿನ್ 7 ಗ್ರೌಂಡ್ಗೆ ಕನೆಕ್ಟ್ ಆಗಿದೆ ಎಂದು ಖಚಿತಪಡಿಸಿಕೊಳ್ಳಿ.
ಟಾಗಲ್ ಸ್ವಿಚ್ಗಳ ಎರಡೂ ಟರ್ಮಿನಲ್ಗಳನ್ನು ಪವರ್ ಸೋರ್ಸ್ ಮತ್ತು ಗ್ರೌಂಡ್ಗೆ ಕನೆಕ್ಟ್ ಮಾಡಿ. S1 ಅನ್ನು ಪಿನ್ 1 ಮತ್ತು S2 ಅನ್ನು ಪಿನ್ 2ಗೆ ಕನೆಕ್ಟ್ ಮಾಡಿ. ಐಸಿಯ ಔಟ್ಪುಟ್ ಪಿನ್ 3ಕ್ಕೆ ರೆಸಿಸ್ಟರ್ ಅನ್ನು ಕನೆಕ್ಟ್ ಮಾಡಿ. ಇದು ಎಲ್ಇಡಿಗೆ ಕರೆಂಟ್ ಹರಿವು ಮಿತಿಗೊಳಿಸಿ ಅದು ಸುಡುವುದರಿಂದ ರಕ್ಷಿಸುತ್ತದೆ. ಈಗ ಎಲ್ಇಡಿಯ ಆನೋಡ್ ಅನ್ನ ರೆಸಿಸ್ಟರ್ನ ಫ್ರೀ ಎಂಡ್ಗೆ ಕನೆಕ್ಟ್ ಮಾಡಿ ಮತ್ತು ಕ್ಯಾಥೋಡ್ ಅನ್ನ ಗ್ರೌಂಡ್ಗೆ ಕನೆಕ್ಟ್ ಮಾಡಿ. ಇದು ನಮ್ಮ ಎಕ್ಸಾರ್ ಗೇಟ್ ಔಟ್ಪುಟ್ಗಳನ್ನ ಸ್ಪಷ್ಟವಾಗಿ ನೋಡಲು ನಮಗೆ ಸಹಾಯ ಮಾಡುತ್ತದೆ. ಎಲ್ಲವನ್ನೂ ಪರಿಶೀಲಿಸಿದ ನಂತರ 5 ವೋಲ್ಟ್ ಡಿಸಿ ಪವರ್ ಸ್ವಿಚ್ ಆನ್ ಮಾಡಿ. ಟಾಗಲ್ ಸ್ವಿಚ್ಗಳು S1 ಮತ್ತು S2 ಲೋ ಸ್ಟೇಟಲ್ಲಿವೆ ಎಂದು ನೋಡಿ. ಇದು 0-0 ಕಾಂಬಿನೇಷನ್ ಅನ್ನು ಸೂಚಿಸುತ್ತದೆ. 0-0 ಇದಕ್ಕೆ ನಾವು ಎಲ್ಇಡಿಯನ್ನು ನೋಡೋಣ. ಇದು ಆನ್ ಆಗಿಲ್ಲ. ಈಗ ಸ್ವಿಚ್ಗಳನ್ನು 0-1 ಕಾಂಬಿನೇಷನ್ಗೆ ಟಾಗಲ್ ಮಾಡಿ. ಎಲ್ಇಡಿಯನ್ನು ನೋಡಿ. ಈಗ ಔಟ್ಪುಟ್ ಅಲ್ಲಿ ಎಲ್ಇಡಿ ಆನ್ ಆಗಿರುವುದನ್ನು ನೀವು ನೋಡಬಹುದು. ಯಾವುದಾದರೂ ಒಂದು ಇನ್ಪುಟ್ 1 ಆಗಿದ್ದರೆ ಎಕ್ಸಾರ್ ಹೈ ಔಟ್ಪುಟ್ ಅನ್ನು ತೋರಿಸುತ್ತದೆ. ಈಗ ಸ್ವಿಚ್ಗಳನ್ನು 1-0 ಕಾಂಬಿನೇಷನ್ಗೆ ಟಾಗಲ್ ಮಾಡಿ. ಔಟ್ಪುಟ್ ಸ್ಟೇಟ್ನಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಎಲ್ಇಡಿ ಆನ್ ಇದೆ. ಕೊನೆಗೆ ಸ್ವಿಚ್ಗಳನ್ನು 1-1 ಕಾಂಬಿನೇಷನ್ಗೆ ಟಾಗಲ್ ಮಾಡಿ. ಈಗ ಔಟ್ಪುಟ್ 0ಗೆ ಬದಲಾಗುತ್ತದೆ. ಎಲ್ಇಡಿ ಆನ್ ಆಗಿಲ್ಲ. ಇಲ್ಲಿಗೆ ನಾವು ಈ ಸೆಷನ್ ಕೊನೆಗೆ ಬಂದಿದ್ದೇವೆ. ಈ ಸೆಷನ್ನಲ್ಲಿ ನಾವು ಕಲ್ತಿದ್ದೇವೆ ಐಸಿಸ್ ಬಳಸಿ ನ್ಯಾಂಡ್, ನಾರ್ ಮತ್ತು ಎಕ್ಸಾರ್ ಗೇಟ್ಸ್ ನಿರ್ಮಿಸುವುದು, ಸ್ವಿಚ್ಗಳು ಮತ್ತು ಎಲ್ಇಡಿ ಬಳಸಿ ನ್ಯಾಂಡ್, ನಾರ್ ಮತ್ತು ಎಕ್ಸಾರ್ ಗೇಟ್ಸ್ ಟ್ರೂತ್ ಟೇಬಲ್ ಪರಿಶೀಲಿಸುವುದು. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ಸೆಷನ್ನಲ್ಲಿ ನಿಮ್ಮನ್ನು ಭೇಟಿ ಮಾಡುತ್ತೇವೆ.